So what was essentially a 100% central government act is now become a central sponsored scheme, state ಮತ್ತೆ ಇದರದು. ಸೊ ಈಗ ಇವ್ರು ಮಾಡ್ದಂಗೆ ಏನಾಯಿತು, ಹಿಂದೆ ಮನ್ರೇಗಾನಲ್ಲಿ ಟ್ರಾನ್ಸ್ಪರೆಂಟ್ ಮಸ್ಟರ್ ರೋಲ್ಸ್ ಅಂತ ಇತ್ತು. ಎಲ್ಲನೂ ಕೂಡ ನಾವು ಭಾಳ ಪಾರದರ್ಶಕವಾಗಿ ನಾವು ಅಟೆಂಡೆನ್ಸ್ ಇರ್ಬೋದು, ಬಯೋಮೆಟ್ರಿಕ್ ಇರ್ಬೋದು, ಬೇರೆ ಬೇರೆದು ತೊಗೋಬೇಕು ಅಂತ. ಈಗ ಇಷ್ಟೊಂದು ತಂತ್ರಜ್ಞಾನ ತಂದುಬಿಟ್ಟು ಜನರಿಗೆ ಉದ್ಯೋಗ ಖಾತ್ರಿ ಯೋಜನೆ ಹೊರಗಿಡಬೇಕಂತ ಮಾಡಿದ್ದಾರೆ. ನೋಡಿ, ಐ ಆಮ್ ಆಲ್ಸೋ ದಿ IT ಮಿನಿಸ್ಟರ್. ತಂತ್ರಜ್ಞಾನ ನೀವು ಅಳವಡಿಸ್ಕೊಂಡಾಗ ಆ ಸ್ಕೀಮ್ ಸ್ಟ್ರೆಂಥನ್ ಆಗಬೇಕು. ಇಟ್ ಶುಡ್ ಬಿ ಅ ರೋಬಸ್ಟ್ ಆ್ಯಂಡ್ ಅಜೈಲ್ ಸಿಸ್ಟಮ್. ಇವರು ಏನೇನು ತಂದಿದ್ದಾರೆ ಈಗ, ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಆಫ್ ವರ್ಕರ್ಸು, ಫಂಕ್ಷನರೀಸು, ಟ್ರಾನ್ಸಾಕ್ಷನ್ಸು, and in such manner may be specified by central government, geospatial technology, enabled planning, including geofencing, satellite imagery, digital mapping of works, other approved spatial technologies, mobile application based and dashboard based monitoring systems, providing real-time visibility of demand, works, workforce deployment, payments, progress and other indicators may be specified by central government anta 16 idu kottidare, including artificial intelligence. ಈ ಕೇಂದ್ರ ಸರ್ಕಾರಕ್ಕೆ ಕಾಮನ್ ಸೆನ್ಸ್ ಇಲ್ಲ, ಇವ್ರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ. ಈಗ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮುಂಚೆನೂ ಇತ್ತು, ಇದು ಇಲ್ಲ ಅಂತಿಲ್ಲ. ಈ ಸರ್ಕಾರ ಬಂದ ಮೇಲೆ ಯಾವ ರೀತಿ ಇವರು ಟೆಕ್ನಾಲಜಿ ಹೆಸರಲ್ಲಿ ಜನರಿಗೆ ಉದ್ಯೋಗದಿಂದ ದೂರ ಇಡ್ತಾ ಇದ್ದಾರೆ ಅಂದ್ಬಿಟ್ಟು ಅವರ ರಿಪೋರ್ಟ್, ಇದು ನಂದಲ್ಲ, ಕೇಂದ್ರ ಸರ್ಕಾರದ ರಿಪೋರ್ಟು. ಈ ಆಧಾರ್ ಬೇಸ್ಡ್ ಪೇಮೆಂಟ್ ಮಾಡಬೇಕು ಅಂತ ತೀರ್ಮಾನ ಆಗಿದ್ದು. ಸಂತೋಷ, ಮಾಡಲಿ. ನೀವು ಒಂದು ಪ್ರಯೋಗ ಮಾಡಿ ಅದು ಸಿಸ್ಟಮ್ ಕರೆಕ್ಟಾಗಿ ಏನೋ ಅನುಷ್ಠಾನಕ್ಕೆ ತಂದಾಗ ವಿ ಕ್ಯಾನ್ ಸೇ. ಈಗ ಆಧಾರ್ ಬೇಸ್ಡ್ ಪೇಮೆಂಟ್ ಇನ್ಕ್ಲೂಷನ್ಸ್ ಆ್ಯಸ್ ಪರ್ ದೇರ್ ರಿಪೋರ್ಟ್, ಇನ್ ಸಮ್ ಸ್ಟೇಟ್ಸ್ ಇಟ್ ಈಸ್ 38% ಆ್ಯಂಡ್ ಗೋಸ್ ಅಪ್ ಟು 63% ಆಫ್ ವರ್ಕರ್ಸ್ ಇನ್ ಸಮ್ ಸ್ಟೇಟ್ಸ್ ಇನ್ಎಲಿಜಿಬಲ್ ಡ್ಯೂ ಟು ಡಿಜಿಟಲ್ ಲಿಂಕೇಜಸ್ ಇಶ್ಯೂಸ್. ಡಿಜಿಟಲ್ ಲಿಂಕೇಜಸ್ ಆಗಿಲ್ಲ ಅಂದ್ಬಿಟ್ಟು ಕೆಲವು ರಾಜ್ಯದಲ್ಲಿ 38% ಜನಕ್ಕೆ ಸಂಬಳ ಸಿಕ್ಕಿಲ್ಲ. ಇನ್ನು ಕೆಲವು ರಾಜ್ಯಗಳಲ್ಲಿ 63% ತನಕ ಹೋಗಿದೆ. ಕೆಲಸ ಮಾಡಿದ್ದಾರೆ, ಪೇಮೆಂಟ್ ಇಲ್ಲ.